ಹೆಲೋ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ ಆಯುರ್ವೇದ ಔಷಧಿಗಳ ಪರಿಚಯ. ಅರ್ಜುನಾರಿಷ್ಟ ಇದು ಪಿತ್ತ ಪ್ರಾಧಾನ್ಯ ಹೃದಯ ರೋಗದಲ್ಲಿ ವಿಶೇಷ ಗುಣಕಾರಿ. ನಾಡಿಗಳನ್ನು ಬಲಪಡಿಸುವುದು, ನರಗಳಿಗೆ ಚೈತನ್ಯವನ್ನು, ಧಾತುಪುಷ್ಟಿಯನ್ನು ಉಂಟುಮಾಡುವುದು. ಅಭಯಾರಿಷ್ಟ ಅಭಯಾರಿಷ್ಟವು ಪ್ರಧಾನವಾಗಿ ಮೂಲವ್ಯಾಧಿಯನ್ನು, ಮಲಬದ್ಧತೆ, ಮೂತ್ರರೋಧ ಹಾಗೂ ಉದರ ವ್ಯಾಧಿಯನ್ನು ನಿವಾರಿಸುವುದು ಮತ್ತು ಅಗ್ನಿದೀಪವನ್ನು ಉಂಟುಮಾಡುವುದು. ಅರವಿಂದಾಸವ ಅರವಿಂದಾಸವು ಮಕ್ಕಳ ಎಲ್ಲ ವಿವಿಧ ಕಾಯಿಲೆಗಳನ್ನು ನಿವಾರಿಸಿ ಅಗ್ನಿದೀಪವನ್ನು ಉಂಟುಮಾಡಿ ಪಚನ ಶಕ್ತಿಯನ್ನು ಬೆಳೆಸಿ ದಷ್ಟಪುಷ್ಟರನ್ನಾಗಿ ಮಾಡುವುದು. ಅಶೋಕಾರಿಷ್ಟ ಇದು ಗರ್ಭಾಶಯದ ಒಳಗಿನ ಆವರಣಗಳ ಸಕಲ ವಿಧ ವಿಕಾರ, ಬೀಜವಾಹಿನಿಗಳ ವಿಕಾರ, ಗರ್ಭಾಶಯದ ಮುಖದಲ್ಲಿ ಅಥವಾ ಯೋನಿ ಮಾರ್ಗದಲ್ಲಿ ವ್ರಣಗಳಾಗಿರುವುದರಿಂದ ಉಂಟಾಗತಕ್ಕ ನೋವಿಗೆ ವಿಶೇಷ ಔಷಧಿಯಾಗಿದೆ. ಕನಕಾರಿಷ್ಟ ಇದರ ಸೇವನೆಯಿಂದ ಪಿತ್ತದೋಷಗಳು ಶಮನವಾಗಿ ಬಾಯಿಗೆ ರುಚಿ ಉಂಟು ಮಾಡುವುದು, ಹೃದಯಕ್ಕೆ ಬಲವುಂಟು ಮಾಡುವುದು, ದೇಹದಲ್ಲಿ ರಕ್ತವನ್ನು ಶಕ್ತಿಯನ್ನು ತುಂಬುವುದು. ಕಣಕಾಸವ ಇದು ಎಲ್ಲ ವಿಧವಾದ ಶ್ವಾಸ, ಉಬ್ಬಸ, ಕ್ಷಯ, ಜೀರ್ಣ ಜ್ವರಗಳನ್ನು ನಿವಾರಿಸುವುದು. ಇದರ ಪ್ರಯೋಗದಿಂದ ಕ್ಷಯ, ಅಂತಿಮಾವಸ್ಥೆಯಲ್ಲಿ ಉಂಟಾಗುವ ಅತ್ಯಧಿಕ ಬೆವರಿನ ಸ್ರಾವವು ಕಡಿಮೆಯಾಗುವುದು. ಕುಮಾರಿ ಆಸವ ಈ ಆಸವವನ್ನು ಸೇವಿಸುವುದರಿಂದ ಸ್ತ್ರೀಯರ ಋತುದೋಷ, ಉದರ ರೋಗ ನಿವಾರಣೆಯಾಗುವುದು, ಶಾರೀರಿಕ ಶಕ್ತಿ ವೃದ್ಧಿಸುವುದು. ಖದಿರಾರಿಷ್ಟ ಚರ್ಮ ವ್ಯಾಧಿಗಳಲ್ಲಿ ಕಾರಣಭೂತವಾದ ಕ್ರಿಮಿಗಳನ್ನು ನಾಶಪಡಿಸುತ್ತದೆ. ಆದ್ದರಿಂದ ಇದು ಕುಷ್ಠನಾಶಕ ಔಷಧಿ ಎಂಬುದಾಗಿ ಪ್ರಸಿದ್ಧಿಯಾಗಿದೆ. ಇದು ರಕ್ತದೋಷಗಳನ್ನು ನಿವಾರಿಸಿ ರಕ್ತಶುದ್ಧಿಯನ್ನು, ವೃದ್ಧಿಯನ್ನು ಉಂಟು ಮಾಡುತ್ತದೆ. ಚಂದನಾಸವ ಚಂದನಾಸವವು ಮೂತ್ರಕೋಶ ಸಂಬಂಧಿತವಾದ ಎಲ್ಲ ದೋಷಗಳನ್ನು, ಸ್ತ್ರೀ ಸಂಬಂಧವಾದ ಎಲ್ಲ ಮೇಹ ರೋಗಗಳನ್ನು ಗುಣಪಡಿಸುವ ಔಷಧಿಯಾಗಿದೆ. ದಶಮೂಲಾರಿಷ್ಟ ಇದು ಸ್ತ್ರೀಯರ ಗರ್ಭಾಶಯ ದೋಷವನ್ನು ನಿವಾರಿಸಿ ಗರ್ಭಾಶಯವನ್ನು ಶುದ್ಧೀಕರಿಸಿ ಗರ್ಭಾಶಯದ ದೋಷದಿಂದುಂಟಾಗುವ ಬಂಜೆತನವನ್ನು ನಿವಾರಿಸುವುದು. ದಶಮೂಲಾರಿಷ್ಟವು ಬಾಣಂತಿಯರಿಗೆ ಉತ್ತಮ ಔಷಧಿಯಾಗಿದೆ. ಬಲಾರಿಷ್ಟ ಇದರ ಸೇವನೆಯಿಂದ ಸಂದು ನೋವು, ಸೊಂಟ ಬೆನ್ನುಗಳಲ್ಲಿ ನೋವು, ಪಕ್ಷವಾತ ಮೊದಲಾದ ಎಲ್ಲ ವಾತ ವಿಕಾರಗಳನ್ನು ನಿವಾರಿಸಿ ನರಗಳಿಗೆ ಚೈತನ್ಯವುಂಟು ಮಾಡುವುದು. ಅಶ್ವಗಂಧಾದಿ ಚೂರ್ಣ ಇದರ ಸೇವನೆಯು ನರಗಳ ದೌರ್ಬಲ್ಯ, ಧಾತು ಕ್ಷೀಣತೆ, ನಪುಸಕತ್ವ, ಸ್ವಪ್ನಕಲನ ಮುಂತಾದವುಗಳನ್ನು ನಿವಾರಿಸುವುದಲ್ಲದೆ ನಿದ್ರಾನಾಶ, ಬಿಳಿ ಸೆರಗು ಇವುಗಳಲ್ಲಿಯೂ ಅತ್ಯುಪಯುಕ್ತವಾಗಿದೆ. ಸೀತೋಪಲಾದಿ ಚೂರ್ಣ ಇದರ ಸೇವನೆಯಿಂದ ಕೆಮ್ಮು, ಕ್ಷಯ, ಅಗ್ನಿಮಾಂದ್ಯ, ಹೃದಯದಲ್ಲಿ ಉರಿ, ಕೆಮ್ಮಿದಾಗ ಕಫದೊಂದಿಗೆ ರಕ್ತ ಬೀಳುವಿಕೆ ಮತ್ತು ಶ್ವಾಸಕೋಶ ಸಂಬಂಧಿತ ದೋಷಗಳು ನಿವಾರಣೆಯಾಗುವುದು. ಹಿಂಗಷ್ಟಕ ಚೂರ್ಣ ಈ ಚೂರ್ಣದ ಸೇವನೆಯಿಂದ ಅಜೀರ್ಣ, ಆಮದೋಷದಿಂದಾಗಿ ಉಂಟಾಗತಕ್ಕ ಹೊಟ್ಟೆನೋವು ಗುಣವಾಗುವುದು, ಪಚನ ಕಾರ್ಯವನ್ನು ಕ್ರಮಬದ್ಧಗೊಳಿಸಿ ಹಸಿವೆಯನ್ನು, ಬಾಯಿಗೆ ರುಚಿಯನ್ನು ಉಂಟು ಮಾಡುವುದು. ಶತಾವರಿ ರಸಾಯನ ಇದರ ಸೇವನೆಯಿಂದ ಮೂತ್ರದಲ್ಲಿ ಕಲ್ಲು, ಮುರಿಮೂತ್ರ ಮುಂತಾದವುಗಳನ್ನು ಗುಣಹೊಂದಿಸಿ ಮೂತ್ರನಾಳವನ್ನು ಶುದ್ಧೀಕರಿಸುವುದು. ಅಶ್ವಗಂಧಿ ಪಾಕ ಇದರ ಸೇವನೆಯಿಂದ ನರಗಳ ನಿತ್ರಾಣ ಮತ್ತು ಶರೀರದೊಳಗಿನ ನಿಶಕ್ತಿ ದೂರವಾಗುವುದು, ಧಾತು ಕ್ಷೀಣತೆಯನ್ನು ಹೋಗಲಾಡಿಸುವುದು. ಮೊಲೆಹಾಲಿನ ಅಭಾವವಿರುವ ಬಾಣಂತಿಯರಿಗೆ ಇದರ ಸೇವನೆಯಿಂದ ಸಣ್ಯವೃದ್ಧಿಯಾಗುವುದು. ಈ ಎಲ್ಲ ಆಯುರ್ವೇದಿಕ್ ಔಷಧಿಗಳು ಅಂಗಡಿಯಲ್ಲಿ ಲಭ್ಯವಿರುವುದು. ಈ ಅರಿಷ್ಟಗಳು ಹಳೆಯದಾದಷ್ಟು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಈ ಔಷಧಿಗಳನ್ನು ವಯಸ್ಸಿಗನುಗುಣವಾಗಿ ನೀರನ್ನು ಸೇರಿಸಿ ದಿವಸಕ್ಕೆ 2-3 ಬಾರಿ ಸೇವಿಸುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.